ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ತನ್ನ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪಂಚಮಸಾಲಿ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಹೋರಾಟಗಾರರ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ನಡೆಸಿ ಅಮಾನವೀಯವಾಗಿ ವರ್ತನೆ ಮಾಡಿದೆ. ನೂರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪಂಚಮಸಾಲಿ ರೈತರು ಗಾಯಗೊಂಡಿದ್ದಾರೆ. ಸರ್ಕಾರದ ನಡೆ ಈ ಸರ್ವಾಧಿಕಾರಿಯಾಗಿರ್ತಕ್ಕಂಥ ನಡೆ, ಪ್ರಜಾಪ್ರಭುತ್ವದ ವಿರೋಧಿಯಾಗಿರ್ತಕ್ಕಂಥ ನಡೆ. ಅವ್ರ ಬೇಡಿಕೆ ಇವತ್ತು ನೆನ್ನೆ ಇಟ್ಟಿದ್ದೇನಲ್ಲ. ಅವ್ರ ಬೇಡಿಕೆ ಈ ಸರ್ಕಾರ ಬಂದ ಆರಂಭದಿಂದಲೂ ಕೂಡ ಅವ್ರು ಪುನರುಚ್ಚಾರ ಮಾಡ್ತಾನೇ ಇದ್ದಾರೆ. 2A ಮೀಸಲಾತಿ ಕೊಡ್ತಂತೆ. BJP ಸರ್ಕಾರ ಇದ್ದಾಗ 2C ಮತ್ತು 2D ಎರಡು ರೀತಿ ಮೀಸಲಾತಿ ಕೊಟ್ಟು ಅದರೊಳಗಡೆ ವಿವಿಧ ಸಂವಿಧಾನಗಳನ್ನು ಒಟ್ಟಿಗೆ ಸೇರಿಸಿ ಆ ಮೀಸಲಾತಿ ಒಳಗಡೆ ತಂದು ಮೀಸಲಾತಿಯನ್ನು ಹೆಚ್ಚಳ ಮಾಡುವಂಥ ಕೆಲಸ ಮಾಡಿತ್ತು. 2Cಗೆ 4% ಇದ್ದದ್ದನ್ನು 6% ಮಾಡಿ, 2Dಗೆ 5% ಇದ್ದದ್ದನ್ನು 7% ಮಾಡಿ, ಪಂಚಮಸಾಲಿಗಳನ್ನು ಕೂಡ 2D ವ್ಯಾಪ್ತಿ ಒಳಗೆ ತರುವಂಥ ಕೆಲಸವನ್ನು ಮಾಡಿತ್ತು. ಇದನ್ನು ಅನುಷ್ಠಾನವೂ ಮಾಡಲಿಲ್ಲ ಇವರು. ಈ ಸರ್ಕಾರ ಬಂದ ಮೇಲೆ ಅನುಷ್ಠಾನವನ್ನೂ ಮಾಡದೆ 2A ಮೀಸಲಾತಿಯ ಬಗ್ಗೆಯೂ ಸರಿಯಾಗಿ ಸ್ಪಂದಿಸದೆ ಹೋರಾಟಕ್ಕಿಳಿಯುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದೇನೆ ಆಳುವ ಕಾಂಗ್ರೆಸ್ ಸರ್ಕಾರ. ಅದೇ ಇವರು ವಿಪಕ್ಷದಲ್ಲಿದ್ದಾಗ ಪಂಚಮಸಾಲಿ ಹೋರಾಟದ ಸಂಬಂಧಪಟ್ಟಂತೆ ಮೊಸಳೆ ಕಣ್ಣೀರು ಸುರಿಸಿದರು. ಇವ್ರದ್ದೇ ಪಕ್ಷದ ಮುಖಂಡರುಗಳು ರಾಜೀನಾಮೆ ಕೊಡುವ ಮಾತನ್ನು ಆಡಿದ್ರು. ಇವತ್ತು ಲಾಠಿ ಚಾರ್ಜ್ ಆಗಿದೆ. ಸ್ವಾಮೀಜಿಗಳನ್ನು ಬಂಧಿಸಿದಿರಿ. ರಾಜೀನಾಮೆ ಕೊಡೋರೆಲ್ಲ ಎಲ್ಲಿ ಬೀಲ ಸೇರ್ಕೊಂಡಿದ್ದೀರಿ? ನಿಮಗೆ ನಿಜವಾಗಲೂ ಪಂಚಮಸಾಲಿ ಹೋರಾಟದ ಬಗ್ಗೆ ಕಳಕಳಿ ಇದ್ದರೆ ವಿಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಮುಖಂಡರುಗಳು ಯಾರ್ಯಾರು ರಾಜೀನಾಮೆ ಕೊಡುವ ಮಾತಾಡ್ತಿದ್ರು. ಸಹೋದರಿ ಇವರು ಸೇರಿದಂತೆ ಏನದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ವಿವಿಧವರೆಲ್ಲ ರಾಜೀನಾಮೆ ಕೊಡೋ ಮಾತಾಡ್ತಿದ್ರಲ್ಲ. ಇವತ್ತು ಲಾಠಿ ಚಾರ್ಜ್ ಮಾಡಿಸಿದ್ದೀರಲ್ಲ. ಯಾವ ಮುಖ ಇಟ್ಕೊಂಡು ನೀವು ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಮುಖ ತೋರಿಸ್ತೀರಿ? ಮುಖ್ಯಮಂತ್ರಿಗಳೇ, ನಿಮ್ಮ ಹತ್ರ ಕೇಳಿದ್ದು ನೀವು ಬಂದು ಮನವಿ ಸ್ವೀಕಾರ ಮಾಡಬೇಕು ಅಂಥೇಳಿ. ಸಮಾಜದ ಬಗ್ಗೆ ಮಾತಾಡೋ ನೀವು, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋ ನೀವು, ಒಂದು ಮನವಿ ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಇಲ್ಲದಿರೋಷ್ಟರ ಮಟ್ಟಿಗೆ ನಿಮ್ಮ ನೀವು ಸರ್ವಾಧಿಕಾರಿಯಾಗಿಬಿಟ್ರ. ಮನವಿ ನಾವೇ ಹೋಗಿ ಕೊಡ್ತೀವಿ ಅಂತ ಬಂದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸುವಷ್ಟರ ಮಟ್ಟಿಗೆ ಸರ್ವಾಧಿಕಾರಿಯಾಗಿ ನೀವು ಬದಲಾಗ್ಬಿಟ್ರ. ಅಂದರೆ ನಿಮ್ಮ ಸಮಾಜವಾದ ಅಂತಂದರೆ ಲಾಠಿ ಚಾರ್ಜ್ ಮಾಡಿಸೋದೇ ನಿಮ್ಮ ಸಮಾಜವಾದನ? ಬೇಡಿಕೆ ಕೇಳೋರ ಬಗ್ಗೆ ಕೇಳಿದ್ದೇ ತಪ್ಪು ಅಂತ ವರ್ತಿಸೋದೇ ನಿಮ್ಮ ಸಮಾಜವಾದನ? ನಾನು ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸಿ ಪಂಚಮಸಾಲಿಗಳಿಗೆ ನ್ಯಾಯ ಕೊಡುವ ಕೆಲಸವನ್ನು ಮಾಡಿ. 1.5 ವರ್ಷ ಆಯಿತು ಈ ಸರ್ಕಾರ ಬಂದು. ಈ ಸರ್ಕಾರ ಬಂದು 1.5 ವರ್ಷ ಆಯಿತು. ಕನಿಷ್ಠ ನೀವು 2C ಮತ್ತು 2D ಮೀಸಲಾತಿಯನ್ನಾದರೂ ಅನುಷ್ಠಾನಗೊಳಿಸಿ. ಮತೀಯ ಆಧಾರದಲ್ಲಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಕೊಡೋದನ್ನು ನಮ್ಮ ಸಂವಿಧಾನವೂ ನಿರಾಕರಿಸಿದೆ. ಆಂಧ್ರ ಪ್ರದೇಶದ ಸರ್ಕಾರದ ತೆಗೆದುಕೊಂಡ ತೀರ್ಪಿನಲ್ಲಿರ್ಬೋದು, ಇತ್ತೀಚೆಗೆ ಪಶ್ಚಿಮ ಬಂಗಾಳ ಸರ್ಕಾರ ರಿಲಿಜಿಯಸ್ ಬೇಸ್ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಹೊರಟಿದ್ದನ್ನು ಸುಪ್ರೀಂ ಕೋರ್ಟು ನಿರಾಕರಿಸಿರೋ ಹಿನ್ನೆಲೆಯಲ್ಲಿ ನೀವೇನು 4% ಈ ಹಿಂದೆ ರಿಲಿಜಿಯಸ್ ಬೇಸ್ನಲ್ಲಿ ರಿಸರ್ವೇಷನ್ ಮುಸಲ್ಮಾನರಿಗೆ ಕೊಟ್ಟಿದ್ದು ಅದು ಸಂವಿಧಾನ ಬಾಹಿರ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳಿದೆ. ಹಾಗಾಗಿ ನೀವು 2C 2D BJP ಸರ್ಕಾರ ತಂದಿದ್ದ ಮೀಸಲಾತಿಯನ್ನಾದರೂ ಅನುಷ್ಠಾನಗೊಳಿಸಿ, ಅಥವಾ ನೀವೇನು 2A ಈಗೇನು ನೀವೇ ಮಾಡ್ತೀರಾ ಕೊಡಿ. ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸಿ ಪಂಚಮಸಾಲಿಗಳಿಗೂ ಮೀಸಲಾತಿಯನ್ನು ಕೊಡಿ ಅಂತ ನಾವು ಆಗ್ರಹಿಸ್ತೇವೆ. ನಿನ್ನೆ ನಡೆದಿರ್ತಕ್ಕಂಥ ಲಾಠಿ ಚಾರ್ಜು, ಅದಕ್ಕೆ ಸಂಬಂಧಿಸಿದಂತೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ನಮ್ಮ ಪಾರ್ಟಿ ಇದನ್ನು ವಿಧಾನಸಭೆ ಒಳಗೂ ಹೋರಾಟ ಮಾಡುತ್ತೆ. ಇವರೇನು ಲಾಠಿ ಚಾರ್ಜ್ ಮಾಡಿದ್ದಾರೆ ಅದು ಅಮಾನವೀಯವಾಗಿರೋದು. ಶಾಂತಿಯುತವಾಗಿ ಚಳವಳಿ ಮಾಡ್ತಿರೋರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ. ಮತ್ತು ಮುಖ್ಯಮಂತ್ರಿಗಳೇ, ನಿಮ್ಮ ನಡವಳಿಕೆ ಅದು ಪರಿಪಕ್ವವಾದ ನಡವಳಿಕೆ ಅಲ್ಲ,
ಪ್ರಜಾಪ್ರಭುತ್ವಕ್ಕೆ ತಕ್ಕದಾಗಿರ್ತಕ್ಕಂಥ ನಡವಳಿಕೆಯಲ್ಲ. ಮನವಿ ಸ್ವೀಕಾರ ಮಾಡಿದರೆ ನಿಮ್ಮ ಸ್ಥಾನದ ಘನತೆ ಹೆಚ್ಚಾಗ್ತಿತ್ತೆ ಹೊರತು ಸ್ಥಾನದ ಘನತೆ ಕುಗ್ತಿರಲಿಲ್ಲ. ನೀವು ಮನವಿ ಸ್ವೀಕಾರ ಮಾಡೋಕ್ಕೂ ಹೋಗ್ದಲ್ಲೇ ಮನವಿ ಕೊಡಲಿಕ್ಕೆ ಬಂದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತೆ. ಇದು ರೈತ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆ. ಇಷ್ಟೆಲ್ಲ ಆದ ನಂತರನೂ ಕೂಡ ಕಾಂಗ್ರೆಸ್ ಪಾರ್ಟಿ ಆಗಲಿ ಅಥವಾ ಸರ್ಕಾರದ ಮುಖ್ಯಮಂತ್ರಿಯಾದಿಯಾಗಿ ಒಬ್ಬರು ಕೂಡ ನೀವು ತಪ್ಪಾಗಿದೆ, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ನೀವು ಆಡಿಲ್ಲ. ತಪ್ಪಾಗಿದೆ ಅಂತ ಒಪ್ಕೊಂಡು ಕ್ಷಮೆ ಕೇಳುವಂಥ ಒಂದು ಔದಾರ್ಯತೆಯ ಪ್ರದರ್ಶನವನ್ನು ಮಾಡಿಲ್ಲ. ಯಾರು ಅಧಿಕಾರಿಗಳು ಅಲ್ಲಿ ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿದ್ರು ಅವರು ತಪ್ಪು ಮಾಡಿದ್ದಾರೆ. ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ, ಲಿಂಗಾಯತ್ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಿ ನೀವು ತಪ್ಪು ಮಾಡಿದ್ದೀರಿ. ಅದಕ್ಕೆ ನೀವು ಕ್ಷಮೆಯಾಚನೆ ಮಾಡೋದ್ರ ಜೊತೆಗೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಸಮಗ್ರವಾಗಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಹಾಗೆ ಮೀಸಲಾತಿ ಬೇಡಿಕೆಯನ್ನು ಅನುಷ್ಠಾನಗೊಳಿಸಬೇಕು, ಸರಿಯಾಗಿ ಈಡೇರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ, ಒತ್ತಾಯಿಸ್ತೇನೆ.